ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ. ಇದು ಮೆಕ್ಕೆಜೋಳ ಅಂತೇಳಿ ನಮ್ಮ ಭಾಗದಲ್ಲಿ ಮೊದಲಿಂದ ಬೆಳೀತಿದ್ರು. ಆದರೆ ನಮ್ಮ ಲೋಕಲ್ ತಳಿಗಳನ್ನು ಬೆಳೀತಿದ್ರು. ನಾವು ಯಾವಾಗಲೂ ಲೋಕಲ್ ಬೆಳೀತಾ ಇದ್ದೀವಲ್ಲ, ಇದರಲ್ಲಿ ಏನೇನೋ ಒಂದು ಬೆಳೀಬೇಕು ಅಂಥೇಳಿ ನಾನು 2 ವರ್ಷದಿಂದ ಜೋಳದ ಬಗ್ಗೆ ಸ್ವಲ್ಪ ಮಾಹಿತಿ ಗೂಗಲಲ್ಲಿ ಇದು ಮತ್ತು ನಮ್ಗೆ ಗೊತ್ತಿರ್ತಕ್ಕಂಥ ಸ್ನೇಹಿತರ ಹತ್ರ ಎಲ್ಲ ಸರ್ಚ್ ಮಾಡಿ ಕೇಳಿದೆ. ಇದು ಮೂಲ ಬಂದು ಅಮೇರಿಕದ ಪೆರು ದೇಶದ್ದು ಮತ್ತು ಮೆಕ್ಸಿಕೋ ಈ ಭಾಗದಲ್ಲೇ ಈ ಥರದ ಒಂದು ತಳಿಗಳಿದೆ ಅಂಥೇಳಿ ನನಗೆ ಗೊತ್ತಾಗ್ತದೆ. ಮತ್ತು ನಾನು ಇದನ್ನು ಏನಾನ ಮಾಡಿ ಸೀಡಿನ ತರದ್ದು ನಾನು ಬೆಳಿಬೇಕಲ್ಲ ಅಂಥೇಳಿ ನನಗೆ ಅನ್ನಿಸ್ತು. ಅಮೇರಿಕಾದಲ್ಲಿ ನಮ್ಮ ಸ್ನೇಹಿತರೊಬ್ಬರಿದ್ದರು. ಇದು ಫೋಟೋ ನಾನು ಗೂಗಲಲ್ಲಿ ನೋಡಿ ಕಳಿಸ್ಕೊಟ್ಟಿದ್ದೆ. ಅವರು ಒಂದು ಸ್ವಲ್ಪ ಸೀಡನ್ನು ತಂದುಕೊಟ್ಟಿದ್ರು. 10 ಗುಂಟೆಯಲ್ಲಿ ಈ ಜೋಳನ ಬೆಳೆದಿದ್ದೀನಿ. ಅಂದರೆ ಇವತ್ತು 9 ಕಲ್ಲರ್ ಕಾಣ್ತಾ ಇದೆ ನಿಮ್ಮ ಮುಂದೆ. ನನಗೆ ಆಸಕ್ತಿ ಈ ಥರದ ಒಂದು ತಳಿ ಕೂಡ ನಾವು ನಮ್ಮ ಭಾಗದಲ್ಲಿ ಬೆಳಿಬೇಕು. ಈಗ 10 ಗುಂಟೆಯಲ್ಲಿ ಬೆಳೆದಿದ್ದೀನಿ. ಅಂದರೆ ಇವತ್ತು ಬೆಳೆನೂ ಕೂಡ ಚೆನ್ನಾಗಿದೆ, ಸಾವಯವದಾಗೆ ನಾನು ಬೆಳೆದಿರ್ತಕ್ಕಂಥದ್ದು. ಮತ್ತು ಈ ಬೆಳೆ ಇವತ್ತು ನಾವು ನೋಡಿದಾಗ ಇದು 9 ಕಲ್ಲರು ನನಗೂ ಖುಷಿ ಆಗ್ತಾಯಿದೆ. ಯಾಕಂದರೆ ಇದನ್ನು ಈಗ ನಾನು ರೈತರಿಗೆ ಇದರ ಬಗ್ಗೆ ಮಾಹಿತಿ ಕೊಡಬೇಕು, ರೈತರು ಬೆಳೆಯೋಂಥರ ಆಗಬೇಕು, ಇದನ್ನು ಮಾರ್ಕೆಟ್ ತರಬೇಕು ಅನ್ನೋ ಉದ್ದೇಶ. ನಿಜವಾಗ್ಲೂ ಭಾಳ ಖುಷಿ ಆಗ್ತಾಯಿದೆ. ಇವತ್ತು ನನಗೆ ತುಂಬ ಜನ ನಮ್ಮ ರೈತರಿಗೆ ನಮ್ಮ ತೋಟಕ್ಕೆ ಭೇಟಿ ಕೊಟ್ಟಿದ್ದಾರೆ, ಇದರ ಬಗ್ಗೆ ಮಾಹಿತಿ ಕೂಡ ತಗೊತಾ ಇದ್ದಾರೆ. ಇವತ್ತು 10 ಗುಂಟೆಯಲ್ಲಿ ಬೆಳೆದಿದ್ದೀನಿ, ಮತ್ತು ಇದನ್ನು ನಾನು ಬೆಳಿತೀನಿ. ಮತ್ತು ನಾನು ಸೀಡ್ಸ್ ಇರ್ತಕ್ಕಂಥದ್ದೇನು ಸ್ವಲ್ಪ ಉಳಿದ್ರೆ ಅದು ಕೂಡ ರೈತರಿಗೆ ನಾನು ಕೊಡಬೇಕು.